ಬೆಂಗಳೂರಿನ ಮುಖ್ಯ ರಸ್ತೆಯೊಂದರಲ್ಲಿ ಕಾವೇರಿಯ ಪೈಪ್ಲೈನ್ ಹೊಡೆದು ನೀರಿನ ಹೊಂಡವೇ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಮುಖ್ಯ ರಸ್ತೆ ದಿಢೀರ್ ಕುಸಿದಂತಹ ರಸ್ತೆ, ಅಲ್ಲಿ ನೀರಿನ ಪೈಪ್ಲೈನ್ ಒಡೆದು ಹೋಗ್ತಿದೆ. ದಿಢೀರ್ ಕುಸಿದಂತಹ ರಸ್ತೆ, ಒಡೆದು ಹೋಗಿರುವಂತಹ ನೀರಿನ ಪೈಪ್ಲೈನ್, ಬೆಂಗಳೂರಿನ ಮುಖ್ಯ ರಸ್ತೆಯಲ್ಲೇ ನೀರಿನ ಹೊಂಡ ಸೃಷ್ಟಿಯಾಗಿದೆ. ಕಾವೇರಿ ಪೈಪ್ಲೈನ್ ಒಡೆದು ರಸ್ತೆಯುದ್ದಕ್ಕೂ ನೀರು ಹರಿತಾ ಇದೆ. ಹೆಣ್ಣೂರಿನ ಮುಖ್ಯ ರಸ್ತೆಯಲ್ಲಿ ಒಡೆದಿರುವಂತಹ ಕಾವೇರಿ ಪೈಪ್ಲೈನ್ ಸರಿಪಡಿಸಲು BWSSB ಹರಸಾಹಸ ಪಡ್ತಾ ಇದೆ. ರಸ್ತೆ ಮಧ್ಯದಲ್ಲೇ ಕಾವೇರಿ ಪೈಪ್ಲೈನ್ ಹೊಡೆದೋಗ್ಬಿಟ್ಟಿದೆ. ಹೀಗಾಗಿ ರಸ್ತೆ ತುಂಬ ನೀರಿನ ಹೊಂಡ, ನೀರು ಹರಿತಾ ಇದೆ. ಇಂಥ ಒಂದು ಪರಿಸ್ಥಿತಿ ಹೆಣ್ಣೂರಿನ ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾಗಿದೆ. ತಾವು ನೋಡಬಹುದು ವಿಜುವಲ್ಸ್ನಲ್ಲಿ ಹೆಣ್ಣೂರಿನ ಮುಖ್ಯ ರಸ್ತೆಯ ಪರಿಸ್ಥಿತಿ. ಕಾವೇರಿ ಪೈಪ್ಲೈನ್ ಹೊಡೆದೋಗಿದೆ. ಹೀಗಾಗಿ ರಸ್ತೆಯೂ ಕೂಡ ಕುಸಿದು ಹೋಗಿದೆ. ರಸ್ತೆ ಪೂರ್ತಿ ನೀರು ಹರಿತಾ ಇದೆ. ಅಲ್ಲೊಂದು ನೀರಿನ ಹೊಂಡವೇ ಸೃಷ್ಟಿಯಾಗ್ಬಿಟ್ಟಿದೆ. BWSSB ಅವರು ಇದನ್ನು ಮುಚ್ಚೋದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಈಗ ಪೈಪ್ನ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನಬೇಕಾ, ಅಥವಾ ರಸ್ತೆಯ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಹೇಳಬೇಕಾ? BWSSB ಅವರ ತಪ್ಪ ಅಥವಾ BBMP ಅವರ ತಪ್ಪ? ಒಟ್ಟಾರೆ ಈ ಥರದ ಪರಿಸ್ಥಿತಿ ಹೆಣ್ಣೂರಿನ ಮುಖ್ಯ ರಸ್ತೆಯಲ್ಲಿ.